ನಾನು ಈ ಸರ್ಕಾರದ ಬಗ್ಗೆ ಒಂದೇ ಮಾತು, ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ನನ್ನ ಜೀವನದಲ್ಲಿ ನೋಡಿಲ್ಲ ನೋಡಿಲ್ಲ ನೋಡಿಲ್ಲ. ಇವತ್ತು ನಿಮ್ಮ ಮುಂದೆ ಕೈ ಚಾಚಿದೆ. ಒಂದು ಪ್ರಾದೇಶಿಕ ಪಕ್ಷ ಬೆಳೆಸಿ ಉಳಿಸಿ ನಾಡಿನ ಅಭ್ಯುದಯಕ್ಕೆ ಏನು 524ಕ್ಕೆ ಗೇಟ್ನ ಏರಿಸಬೇಕು ಅಂತ ಹೇಳಿ ಟ್ರಿಬ್ಯುನಲ್ ಅವಾರ್ಡ್ ಕೊಟ್ಟಿದೆ, ಅದು ನೋಟಿಫಿಕೇಶನ್ ಆಗಿಲ್ಲ. ಹೋರಾಟ ಮಾಡ್ತೇನೆ, ನಾನು ನಿಮ್ಮ ಜೊತೆ ಇರ್ತೀನಿ. ಲೋಕಸಭೆಯಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ದಯಮಾಡಿ ನನ್ನ ಯುವಕರ ಪಡೆ, ಕನ್ನಡಾಂಬೆಯ ಮಕ್ಕಳು ನಾವೆಲ್ಲ ಒಟ್ಟಾಗೋಣ, ಒಂದಾಗಿ ದುಡಿಯೋಣ. ಮರೀರಿ ಈ ಭಾಗ ಆ ಭಾಗ. ನಾಡಿನ ಶ್ರೇಯಸ್ಸು ಕುಮಾರ್ ನಿಮ್ಮೆಲ್ಲಲ್ಲಿ ಕೈ ಮುಗಿದು ಪ್ರಾರ್ಥನೆ. ನಾನು ತುಂಬಾ ಮಾತಾಡಿದೆ ಅಂತ ಅನ್ನಿಸ್ತದೆ. ಸುಮಾರು 26 ಜನಕ್ಕೆ MLCಗಳು MP ಗಳು ಈ ರಾಜ್ಯದಲ್ಲಿ ಯಾವ್ಯಾವ ಜಾತಿ ಬಡಪ್ಪ, ಯಾವ್ಯಾವ ಜಾತಿ. ಆದ್ರೆ 26 MLCಗಳು, ರಾಜ್ಯಸಭಾ ಮೆಂಬರು, ಲೋಕಸಭಾ ಮಾಡಿ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಒಟ್ಟಾಗಿ ದುಡಿಯೋಣ, ಸಮೃದ್ಧಿಯ ಕರ್ನಾಟಕವನ್ನು ಕಟ್ಟೋಣ. ಇದು ನನ್ನ ಕೊನೆಯ ಬೇಡಿಕೆ. ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಭಾರತ್.